ಅಧ್ಯಾಯ 11 ಯೇಸುವಿನ ಆತ್ಮ ಹಾಗೂ ನಮ್ಮ ಆತ್ಮ. ನಮ್ಮ ಹಿಂದಿನ ಜೀವನವನ್ನು ಯೇಸುವಿನ ಜೀವನದ ಮುಖಾಂತರ ನಿಖರವಾಗಿ ವಿವರಿಸಬಹುದು. ಯೇಸುವಿನ ತೋರಿಕೆಯು ಮನುಷ್ಯರಂತೆಯೇ ಇತ್ತು, ಹಾಗಾಗಿ ಆತನ ನೆರೆಹೊರೆಯವರು, ಆತನ ಹಾಗೂ ಸಾಧಾರಣ ಜನರ ನಡುವೆ ಯಾವುದೇ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅವರು, ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಫ್, ಸಿಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ ಎಂದು ಹೇಳಿದರು. ನಾವು ದೇಹದಲ್ಲೂ ಆತ್ಮದಲ್ಲೂ ಯೇಸುವಿನಂತೆಯೇ ಇದ್ದೇವೆ ಎಂಬುದನ್ನು ಗ್ರಹಿಸಿಕೊಳ್ಳಲು ಮತ್ತು ನಮ್ಮ ಹಿಂದಿನ ಹಾಗೂ ಭವಿಷ್ಯದ ಜೀವನದ ಮೂಲಭೂತ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಕಾರಿಯಾಗುವಂತೆ ಯೇಸು ನಮ್ಮಂತೆಯೇ ಕಾಣಿಸಿಕೊಂಡರು. ಯೇಸುವಿನ ದೇಹ ಹಾಗೂ ಆತ್ಮವು ನಮಗಿಂತ ಭಿನ್ನವಾಗಿದ್ದರೆ ನಾವು ಪುನರುತ್ಥಾನವಾಗುವೆವು ಅಥವಾ ಪರಲೋಕರಾಜ್ಯಕ್ಕೆ ಹೋಗುವೆವು ಎಂದು ನಂಬಲು ಆಗುತ್ತಿರಲಿಲ್ಲ, ಹಾಗೂ ನಾವು ಯೇಸುವಿನಂತೆ ಅದೇ ಸ್ಥಿತಿಯಲ್ಲಿರುವುದಿಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತೇವೆ. ಎಷ್ಟಾದರೂ ನಾವು ಯೇಸುವಿನ ಹಿಂದಿನ ಜೀವನ ಹಾಗೂ ನಂತರದ ಜೀವನವು ಪ್ರತಿ ವಿಧದಲ್ಲೂ ನಮ್ಮಂತೆಯೇ ಇದೆ ಎಂದು ಅರ್ಥಮಾಡಿಕೊಂಡರೆ ನಾವು ಪರಲೋಕಕ್ಕೆ ಹೋಗುತ್ತೇವೆ ಎಂಬುದನ್ನು ನಂಬಲು ಸಾಧ್ಯವಾಗುವುದು. ಈ ವಿಷಯವನ್ನು ಪರಿಹರಿಸಲು ನಾವು ಸತ್ಯವೇದದಲ್ಲಿ ವರ್ಣಿಸಲಾದ ಯೇಸುವಿನ ವಾಕ್ಯವನ್ನು, ಆತನ ಹಿಂದಿನ ಜೀವನ ಮತ್ತು ನಂತರದ ಜೀವನದ ಸ್ಥಿತಿಯನ್ನು ಅಧ್ಯಯಿಸಬೇಕು. ಅದೇ ಸಮಯದಲ್ಲಿ ನಮ್ಮ ಸ್ಥಿತಿಯನ್ನು ಅಧ್ಯಯಿಸಬೇಕು. ಯೇಸು ಕಡೇ ಪಸ್ಕದ ಭೋಜನದಲ್ಲಿ ಮುಕ್ತಾಯದ ಪ್ರಾರ್ಥನೆಯನ್ನು ಈ ಕೆಳಕಂಡಂತೆ ಪ್ರಾರ್ಥಿಸಿದರು. ಯೋಹಾನನು ಅಧ್ಯಾಯ 17 ವಚನ 5. ಈಗ ತಂದೆ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಇವರು ತಿಳ್ಕೊಂಡಿದ್ದಾರೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ಈ ಪ್ರಾರ್ಥನೆಯು ಲೋಕವು ಪ್ರಾರಂಭವಾಗುವ ಮೊದಲು ಯೇಸು ತನ್ನ ಜನರೊಂದಿಗೆ ಹೊಂದಿದ್ದ ಮಹಿಮೆಯನ್ನು ಮರಳಿ ಪಡೆದುಕೊಳ್ಳುವುದಕ್ಕಾಗಿ ಆಗಿದೆ. ಯೇಸು ಕ್ರಿಸ್ತ ದೇವರೊಂದಿಗೆ ಇದ್ದರು ಮತ್ತು ನಮ್ಮ ಬಳಿಗೆ ಬಂದರು ಎಂದು ಸತ್ಯವೇದದಲ್ಲಿ ಹೇಳಲಾಗಿದೆ. 1 ಯೋಹಾನನು ಅಧ್ಯಾಯ 1 ವಚನ 2. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಮತ್ತು ಯೇಸು ಹೀಗೆಂದು ಹೇಳಿದ್ದಾರೆ. ಯೋಹಾನನು ಅಧ್ಯಾಯ 6 ವಚನ 62. ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಯೇಸು ಈ ಲೋಕಕ್ಕೆ ಬರುವ ಮೊದಲು ಅವರು ದೇವರ ವಾಕ್ಯವಾಗಿ ಅಸ್ತಿತ್ವದಲ್ಲಿದ್ದರು, ಹಾಗೂ ಆ ವಾಕ್ಯವು ಸಮಸ್ತವನ್ನು ಸೃಷ್ಟಿಸಿತು. ದೇವರೊಂದಿಗೆ ಸಮಾನವಾದ ಅಧಿಕಾರವನ್ನು ಹೊಂದಲು ಯೋಗ್ಯರಾಗಿರುವ ಯೇಸು ನಮ್ಮ ಕರ್ತರಾಗಿದ್ದಾರೆ. ಸೃಷ್ಟಿಕರ್ತನ ವಾಕ್ಯವಾಗಿರುವ ಕ್ರಿಸ್ತನು ಸಹ ಮಾನವನ ಶರೀರವನ್ನು ಧರಿಸಿಕೊಂಡು ಕನ್ಯೆ ಮರಿಯಳ ಮೂಲಕ ಈ ಲೋಕದಲ್ಲಿ ಜನಿಸಿದರು. ದೇವರಿಂದ ಸೃಷ್ಟಿಸಲ್ಪಟ್ಟ ದೇವಕುಮಾರರ ಆತ್ಮಗಳು ದೇಹವನ್ನು ಧರಿಸಿ ಮನುಷ್ಯರಾಗಿ ಹುಟ್ಟುವ ಸಾಧ್ಯತೆಯು ಇನ್ನೂ ಎಷ್ಟು ಹೆಚ್ಚಾಗಿ ಇದೆ. ಶ್ರೇಣಿಯನ್ನು ಹೊರತುಪಡಿಸಿ ಯೇಸು ಹಾಗೂ ನಮ್ಮ ನಡುವೆ ಆತ್ಮಿಕ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಸಾಮಾನ್ಯ ಜನರು ಪಾಪ ಮಾಡಿ ಮನುಷ್ಯರಾಗಿ ಹುಟ್ಟಿರುವ ದೇವದೂತರು ಅಥವಾ ಪರಲೋಕದ ಪವಿತ್ರ ಜನರ ಆತ್ಮಗಳು ಆಗಿದ್ದಾರೆ. ಅವರೆಲ್ಲರೂ ಸೈತಾನನಿಂದ ಶೋಧನೆಗೆ ಗುರಿಯಾಗಿ ದೇವರ ವಿರುದ್ಧ ದಂಗೆ ಎದ್ದಿದ್ದರಿಂದ ಪರಲೋಕದಿಂದ ದೊಬ್ಬಲ್ಪಟ್ಟರು. ಅವರಲ್ಲಿ ಕೆಲವರು ಶೋಧನೆಗೆ ಗುರಿಯಾಗಿ ಉದ್ದೇಶವಿಲ್ಲದೆ ಪಾಪ ಮಾಡಿ ಅನ್ಯಾಯವಾಗಿ ದೂಷಣೆಗೆ ಒಳಗಾಗಿ ಭೂಮಿಗೆ ದೊಬ್ಬಲ್ಪಟ್ಟರು. ಅವರನ್ನು ಹುಡುಕಿ ರಕ್ಷಿಸಲು ಸ್ವತಃ ಯೇಸುವೆ ಈ ಪಾಪಾಧೀನ ಲೋಕಕ್ಕೆ ಬಂದರು. ಹೀಗೆಂದು ಬರೆಯಲಾಗಿದೆ. ಲೂಕನು ಅಧ್ಯಾಯ 19 ವಚನ 10. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು.